ಒಂದು ಲೆವೆಲಲ್ಲಿ 10 ಓವರ್ಗೆ ಹತ್ತಿರ 120 ರನ್ ಹೊಡೆದಿದ್ದು ಶ್ರೀಲಂಕಾ 17 ಓವರ್ಗೆ 170ಕ್ಕೆ ಬಂದು ನಿಂತ್ಕೊಂಡಿತ್ತು. ಆದರೆ 4 ವಿಕೆಟ್ ಹೋಗಿತ್ತು. ಸೊ 17.3 ಓವರಲ್ಲಿ ಒಂದು 6 ಹೊಡೆದಾಗ ಏನು ಫುಲ್ಲು ಶ್ರೀಲಂಕಾನ ಇನ್ನೇನು ವಿನ್ ಆಗೇ ಬಿಟ್ಟರು ಅನ್ನೋ ಥರ ಫೀಲ್ ಆಗಿದ್ದರು. ಸೊ ಅಷ್ಟರಲ್ಲಿ ನಮ್ಮ ತಿಲಕ್ ವರ್ಮಾ ಗಾಯಗೊಂಡು ಪೆವಿಲಿಯನ್ಗೆ ಹೊರಟರು. ಸೊ 178 ಈ ಟೈಮಲ್ಲಿ ಯಾರು ಅಂದ್ಕೊಂಡಿರಲಿಲ್ಲ ಸೋಲುತ್ತೆ ಅಂದ್ಬಿಟ್ಟು ಶ್ರೀಲಂಕಾ. ಸೊ ಏನಾಗುತ್ತೆ ಅಂತ ಎಲ್ಲ ಕ್ಯೂರಿಯಾಸಿಟಿನಲ್ಲಿದ್ದರು. 118 ಓವರ್ಸ್ಗೆ 180 ಆಯಿತು. ಸೊ ಸೂರ್ಯಕುಮಾರ್ ಯಾದವ್ಗೆ ಸ್ವಲ್ಪ ಟೆನ್ಷನ್ನು. 12 ಬಾಲ್ಗೆ 23 ರನ್ ಬೇಕಾಗಿತ್ತು. ಸೊ ಅಷ್ಟೊತ್ತಿಗೆ ನಮ್ಮ ನಿಸ್ಸಾಂಕ ಸೆಂಚುರಿ ಎಲ್ಲರನ್ನೂ ಕೆಣಕೋ ಥರ ಸ್ವಲ್ಪ ಚೇಷ್ಟೆ ಮಾಡ್ತಾಯಿದ್ದ ಪಾಪ ಹುಡುಗ. ಈಗ 185 ಆಗೋಷ್ಟೊತ್ತಿಗೆ 18.4 ಓವರ್ಸು 4 ಬಾಲ್ಗೆ ಬರೀ 5 ರನ್ ಕೊಟ್ಟಂಗಿತ್ತು. ಸೊ ಅದಾದಮೇಲೆ ಒಂದು 4 ಹೋಯಿತು, 190 ಅಲ್ಲಿಗೆ ಬಂತು. ಸೊ ನೆಕ್ಸ್ಟು 19 ಓವರ್ಗೆ ಬಂದಾಗ ಇನ್ನು 12 ರನ್ ಬೇಕಾಗಿತ್ತು. ಇದು ಬಂದು ಫಸ್ಟ್ ಬಾಲಲ್ಲೇ ನಮ್ಮ ಯಾರು ಹರ್ಷಿತ್ ರಾಣಾ ಫಸ್ಟ್ ಬಾಲಲ್ಲೇ ನಿಸ್ಸಾಂಕನ ಔಟ್ ಮಾಡಿದರು. ಸೊ ಲೆಗ್ ಸೈಡ್ ಹಾಕಿದರು, ಹಿಂದೆ ಕ್ಯಾಚ್ ಹೋಯಿತು. ಸೊ ಔಟ್ ಆದರು ಫಸ್ಟ್ ಬಾಲಲ್ಲೇ. ಸೊ ಆವಾಗ ಜೈಸೂರ್ಯಗೆ ಟೆನ್ಷನ್ ಸ್ಟಾರ್ಟ್ ಆಗಿದ್ದು. ಸೊ ನಿಸ್ಸಾಂಕ ಔಟಾಗಿ ನಿರಾಸೆಯಿಂದ ಮನೆಗೆ ಹೊರಟರು. ಸೊ ನೆಕ್ಸ್ಟು ಬಂದು ಹಿಂದ್ಗಡೆಗೆ 1 ರನ್ ಎಕ್ಸ್ಟ್ರಾ ಬಿಟ್ಕೊಟ್ರು. ಅದಾದಮೇಲೆ ಈ ಕಡೆಗೆ 2 ರನ್ ಎಕ್ಸ್ಟ್ರಾ ಬಿಟ್ಕೊಟ್ರು 3ನೇ ಬಾಲಲ್ಲಿ. ಅವೆರಡು ಬನ್ನು ಹೋಗಿಲ್ಲ ಅಂದಿದ್ದರೆ ಇದು ಮ್ಯಾಚು ಇದೇ ಆಗ್ತಿರಲಿಲ್ಲ, ಟೈ ಆಗ್ತಾನೇ ಇರಲಿಲ್ಲ. ಸೊ ಅಲ್ಲಿಂದ ಬಂದು ನೆಕ್ಸ್ಟ್ ಬಂದರೆ ಇದು ಯಾವುದು ಒಂದು 4 ಹೋಗಿದೆ ನೋಡಿ, 200 ಆಗೋಯ್ತು. 5th ಬಾಲಲ್ಲಿ 4 ಹೋಯಿತು. ಸೊ ಅಲ್ಲಿಗೆ ಇನ್ನು 1 ಬಾಲ್ಗೆ 3 ರನ್ ಬೇಕಾಗಿತ್ತು. ಸೊ 2 ರನ್ ಬಿಟ್ಕೊಟ್ಟಿದ್ದಾರೆ. ಎಲ್ಲರನ್ನೂ ಬೌಂಡ್ರಿನಲ್ಲಿ ನಿಲ್ಲಿಸಿದ್ರು. ಸೊ ಇದು ಬಾಲು ಬಿಟ್ಟಿರೋದಕ್ಕೆ, ಈ 1 ಬಾಲ್ ಬಿಟ್ಟಿದ್ದಕ್ಕೆ ಆವಾಗ 2 ರನ್ ನೋಡಿದ್ರು ಅವರು ಫಸ್ಟು. ಸೊ ಮತ್ತದೇ 2 ರನ್ಸ್ ಕೊಟ್ಟು ಮಾಡಿದ್ರು. ನೆಕ್ಸ್ಟು ಸೂಪರ್ ಓವರ್ಗೆ ಬಂದು ನಿಂತ್ಕೊತು ಟೈ ಆಗಿ. ಸೊ ನಮ್ಮ ಹರ್ಷದೀಪ್ ಸಿಂಗು ಸ್ಟಾರ್ಟ್ ಮಾಡಿ ಫಸ್ಟ್ ಬಾಲಿಗೆ ನಮ್ಮ ಇವರು ಯಾರು ಕುಶಾಲ್ ಪೆರೇರಾ ಕ್ಯಾಚ್ ಕೊಟ್ಟು ಮನೆ ಕಡೆ ಹೋದರು. ಅದಾದಮೇಲೆ ಸೆಕೆಂಡ್ ಬಾಲು ಅಲ್ಲೇ ಬಿತ್ತು. ಸೊ ಒಂದು ಬೈಸ್ ತೊಗೊಂಡ್ರು. ಸೊ 1 ಬಾಲ್ಗೆ 1 ರನ್ ಇತ್ತು. 2 ಬಾಲ್ಗೆ 1 ರನ್ 1 ವಿಕೆಟ್ ಇತ್ತು. ಸೊ ಥರ್ಡ್ ಬಂದು ಡಾಟ್ ಆಯಿತು. 4th ಬಂತು ವೈಡು. ಸೊ 3 ಬಾಲ್ಗೆ 1 ರನ್ 1 ವಿಕೆಟ್ ಇದ್ದಿದ್ದು. ಸೊ ನೆಕ್ಸ್ಟ್ ಬಂದು ಒಂದು ಸಿಂಗಲ್ ಆ್ಯಡ್ ಆಯ್ತಲ್ವ ವೈಡ್ದು. ಸೊ 2 ರನ್ಸ್ ಆಯಿತು. ಅದಾದಮೇಲೆ ನೆಕ್ಸ್ಟ್ ಬಂದು ಹಿಂದಕ್ಕೆ ಬಿಟ್ಟು ಓಡೋಕೆ ಹೋದರು. ಅದು ಕ್ಯಾಚ್ ಹಿಡ್ಕೊಂಡು ವಿಕೆಟ್ ಕೊಡಿದ್ರೂ ಅದು ಸ್ವಲ್ಪ ಗೊಂದಲ ಆಯಿತು. ಅವರೂ ರಿವ್ಯೂ ಕೇಳಿದ್ರು, ಮತ್ತು ಇವರು ಸೂರ್ಯಕುಮಾರ್ ಯಾದವ್ಗೂ ಡೌಟ್ ಬಂದು ರಿವ್ಯೂ ಕೇಳೋಕ್ಕೆ ಟ್ರೈ ಮಾಡಿದ್ರು. ಬಟ್ ಅಷ್ಟರಲ್ಲಿ ಅಂಪೈರು ಏನು ಹೇಳಿದ್ರು ಗೊತ್ತಿಲ್ಲ, ಅದು ಏನು ರಿವ್ಯೂ ಅಂತ. ಸೊ ಇದು ನೋಡಿ, ಇದು ಹಿಂದಕ್ಕೆ ಬಿಟ್ಟು ಓಡೋಕ್ಕೆ ಟ್ರೈ ಮಾಡಿದ್ದವರು, ಇದರಲ್ಲೇ ವಿಕೆಟ್ ಹೊಡೆದು ಇದು ಮಾಡಿದ್ದು. ಸೊ ನೆಕ್ಸ್ಟ್ ಬಾಲು ಹೊಡೆದ್ರೆ ಸೀದಾ ಕ್ಯಾಚ್ಗೆ ಹೋಯ್ತು. ಸೊ 2 ಬಾಲ್ಗೆ 2 ವಿಕೆಟು. ಸೂಪರ್ ಓವರಲ್ಲಿ 2 ವಿಕೆಟು ಕೊಡೋದು. ಆ 2 ವಿಕೆಟಲ್ಲೇ ಇವರು ಎಷ್ಟು ರನ್ ಹೊಡಿತಾರೋ ಹೊಡಿಬೇಕು. ಸೊ ಹಂಗಾಗ್ಬಿಟ್ಟು 2 ಬಾಲ್ಗೆ 2 ಒಂದು ಸೂಪರ್ ಓವರಲ್ಲಿ 2 ವಿಕೆಟಿಗೆ 2 ರನ್ ಅಷ್ಟೇ ಹೊಡೀತು. ಸೊ ನಮ್ಮ ಹಸರಂಗ ಬಂದ್ಬಿಟ್ಟು ಬೌಲ್ ಮಾಡಿದ್ದಕ್ಕೆ ಫಸ್ಟ್ ಬಾಲನ್ನೇ 3 ರನ್ಸ್ ತೊಗೊಂಬಿಟ್ರು. ಸೊ ಒಳಗಡೆ ಬರ್ತಾಯಿದ್ದು ಸ್ಪಿನ್ ಬಾಲ್ನ ಹೊಡೆದ್ಬಿಟ್ಟು ಅವರು ಹೋಗಿ ಎತ್ಕೊಂಬರೋ ಅಷ್ಟರೊಳಗಡೆ ಬಾಲ್ನ 3 ರನ್ಸ್ ಓಡಿಬಿಟ್ಟು ಭರ್ಜರಿಯಾಗಿ ವಿನ್ ಆಗಿದ್ದಾರೆ. ಸೊ ಅದಾದಮೇಲೆ ಸೂರ್ಯಕುಮಾರ್ ಯಾದವ್ ನಿಟ್ಟುಸಿರು ಬಿಟ್ಟು ಒಳ್ಳೆ ಹೆಂಗೋ ವಿನ್ ಆಗಿದ್ದೀವಿ ಅಂದ್ಬಿಟ್ಟು ಒಳ್ಳೆ ಬಿಸಿ ತೋರಿಸಿದ್ದಾರೆ ಶ್ರೀಲಂಕಾದವರು. ಏಕೆಂದರೆ ಇದುವರೆಗೂ ಯಾರು ಇವ್ರ ಹತ್ರನೂ ಬಂದಿರಲಿಲ್ಲ, ವಿನ್ ಆಗೋ ಒಂದು ಲಕ್ಷಣವೇ ಇರಲಿಲ್ಲ. ಸೊ ಇವ್ರಿಗೆ ಹ್ಯಾಂಡ್ ಶೇಕ್ ಕೊಟ್ಟಿದ್ದಾರೆ. ಸೊ ಇವ್ರ ಜೊತೆ ಏನು ನಮ್ಮದು ವೈರತ್ವ